ನಮಸ್ಕಾರ. ಸಹಕಾರಿ ಟಿವಿಗೆ ಸ್ವಾಗತ. ಮೊದಲು ಮಾನವನಾಗು. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ಮುಖ್ಯಾಂಶಗಳು. ತಮಿಳುನಾಡು ಬೆಳೆ ಸಾಲ ಸಂಪೂರ್ಣ ಮನ್ನಾ. ರೈತ ಸಮುದಾಯಕ್ಕೆ ಪ್ರಮುಖ ಪರಿಹಾರ ಕ್ರಮವಾಗಿ ತಮಿಳುನಾಡು ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ಸೋಮವಾರ ರಾಜ್ಯದ ಸಹಕಾರಿ ಬೆಳೆ ಸಾಲ ಮನ್ನಾ ಯೋಜನೆಯನ್ನು ವಿಸ್ತರಿಸುವುದಾಗಿ ಘೋಷಿಸಿದರು. ವಿವಿಧ ವರ್ಗಗಳ ರೈತರಿಗೆ ಆರ್ಥಿಕ ಸಹಾಯವನ್ನು ಹೆಚ್ಚಿಸಿದರು. ನಿಯಮ 110ರ ಅಡಿಯಲ್ಲಿ ತಮಿಳುನಾಡು ವಿಧಾನಸಭೆಯಲ್ಲಿ ಘೋಷಣೆ ಮಾಡಿದ ಮುಖ್ಯಮಂತ್ರಿ ರಾಜ್ಯದ ಆರ್ಥಿಕ ನಿರ್ಬಂಧಗಳ ಹೊರತಾಗಿಯೂ ಸರ್ಕಾರವು ಹೆಚ್ಚುವರಿ ಪರಿಹಾರವನ್ನು ನೀಡುವುದಾಗಿ ಹೇಳಿದರು. ರೈತರ ಹಿತಾಸಕ್ತಿಗಳನ್ನು ರಕ್ಷಿಸುವ ತನ್ನ ಬದ್ಧತೆಯನ್ನು ಪುನರುಚ್ಚರಿಸಿದರು. ಪರಿಷ್ಕೃತ ಯೋಜನೆಯಡಿಯಲ್ಲಿ ಸಹಕಾರಿ ಬ್ಯಾಂಕ್ಗಳ ಮೂಲಕ ಪಡೆದ 75,000ವರೆಗಿನ ಬೆಳೆ ಸಾಲವನ್ನು ಸಂಪೂರ್ಣವಾಗಿ ಮನ್ನಾ ಮಾಡಲಾಗುತ್ತದೆ. 75,000ರಿಂದ 1 ಲಕ್ಷದವರೆಗೆ ಸಾಲ ಪಡೆದ ರೈತರು 75,000ಗೆ ಮನ್ನಾಕ್ಕೆ ಅರ್ಹರಾಗಿದ್ದಾರೆ. ಆದರೆ 1 ಲಕ್ಷಕ್ಕಿಂತ ಹೆಚ್ಚಿನ ಸಾಲ ಹೊಂದಿರುವವರು 35,000ವರೆಗೆ ಮನ್ನಾ ಪಡೆಯುವುದನ್ನು ಮುಂದುವರಿಸುತ್ತಾರೆ. 2026 ಮೇ ತಿಂಗಳಲ್ಲಿ ಅಧಿಕಾರ ವಹಿಸಿಕೊಂಡ ಸ್ವಲ್ಪ ಸಮಯದ ನಂತರ 50,000ವರೆಗಿನ ಸಾಲವನ್ನು ಮನ್ನಾ ಮಾಡುವ ಸರ್ಕಾರದ ಹಿಂದಿನ ನಿರ್ಧಾರವನ್ನು ಈ ಘೋಷಣೆ ಆಧರಿಸಿದೆ. ನಂತರ ಈ ಯೋಜನೆಯನ್ನು ಜೂನ್ನಲ್ಲಿ ವಿಸ್ತರಿಸಲಾಯಿತು. ಇದರ ಪರಿಣಾಮವಾಗಿ 14.44 ಲಕ್ಷ ರೈತರಿಗೆ 5,932.23 ಕೋಟಿ ರುಗಳ ಸಹಕಾರಿ ಬೆಳೆ ಸಾಲ ಮನ್ನಾ ಮಾಡಲಾಯಿತು. ಸರ್ಕಾರದ ಪ್ರಕಾರ ಜುಲೈ 31, 2026ರ ವೇಳೆಗೆ 13.34 ಲಕ್ಷ ರೈತರ ಖಾತೆಗಳಿಗೆ ಈಗಾಗಲೇ 5,267 ಕೋಟಿ ರುಗಳನ್ನು ಜಮಾ ಮಾಡಲಾಗಿದೆ. ಇತ್ತೀಚಿನ ಹೆಚ್ಚಳವು ಪ್ರಾಥಮಿಕವಾಗಿ 75,000ರಿಂದ 1 ಲಕ್ಷ ರುಗಳವರೆಗೆ ಸಾಲ ಪಡೆದ 2.38 ಲಕ್ಷ ರೈತರಿಗೆ ಪ್ರಯೋಜನವನ್ನು ನೀಡುತ್ತದೆ. ಅವರಲ್ಲಿ ಅನೇಕರು 40,000 ರುಗಳವರೆಗೆ ಹೆಚ್ಚುವರಿ ಮನ್ನಾವನ್ನು ಮಾಡಲು ಅನುವು ಮಾಡಿಕೊಡುತ್ತದೆ. ವಿಸ್ತೃತ ಪ್ಯಾಕೇಜ್ ರಾಜ್ಯ ಯೋಜನೆಯ ಮೇಲೆ 953.06 ಕೋಟಿ ರುಗಳ ಹೆಚ್ಚುವರಿ ಹೊರೆಯನ್ನು ಹೇರುತ್ತದೆ. ಯೋಜನೆ ಅಡಿಯಲ್ಲಿ ಒಟ್ಟು ಬೆಳೆ ಸಾಲ ಮನ್ನಾ ಸುಮಾರು 6,220 ಕೋಟಿ ರುಗಳಿಗೆ ಹೋಗುತ್ತದೆ. ಸಾಲ ಮನ್ನಾ ಯೋಜನೆಗಳಿಗೆ ಸಹಕಾರಿ ಬ್ಯಾಂಕ್ಗಳನ್ನು 45ರಿಂದ 60 ದಿನಗಳಲ್ಲಿ ಮರುಪಾವತಿಸಬೇಕೆಂದು ಭಾರತೀಯ ರಿಸರ್ವ್ ಬ್ಯಾಂಕ್ ಈಗ ಸರ್ಕಾರವನ್ನು ಕೇಳಿದ್ದರೂ ಸವಾಲಿನ ಆರ್ಥಿಕ ಪರಿಸ್ಥಿತಿಗಳಲ್ಲಿಯೂ ಸಹ ರೈತರ ಕಲ್ಯಾಣಕ್ಕೆ ಆದ್ಯತೆ ನೀಡಲು ರಾಜ್ಯ ನಿರ್ಧರಿಸಿದೆ ಎಂದು ಮುಖ್ಯಮಂತ್ರಿಗಳು ಹೇಳಿದರು.